ಇರಾಕ್ ದೇಶದಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ ಪ್ರಕರಣ ಬಯಲಾಗಿದೆ. ಸಂಸದ ಮನೆಯಲ್ಲಿ ಸಿಕ್ತು ಬರೋಬ್ಬರಿ 2700 ಕೋಟಿ ರೂಪಾಯಿ ಆಸ್ತಿ. ಇನ್ನು ಇರಾಕ್ ದೇಶದಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ ಪ್ರಕರಣ ಬಯಲಾಗಿದೆ. ಸಂಸದೆ ಮನೆಯಲ್ಲಿ ಸಿಕ್ತು ಬರೋಬ್ಬರಿ 2700 ಕೋಟಿ ರೂಪಾಯಿ ಆಸ್ತಿ. ಸಂಸದೆ ಅಲಿಯಾ ನಾಸಿಫ್ ಮನೆಯಲ್ಲಿ ಸಿಕ್ತು ಭಾರಿ ಪ್ರಮಾಣದ ಹಣ. ಇರಾಕ್ ಮಾಜಿ ಪ್ರಧಾನಿ ಸುದಾನಿ ಅವರ ಆಪ್ತೆಯಾಗಿದ್ದ ನಾಸಿಫ್ ಭಾರಿ ಪ್ರಮಾಣದ ಅಕ್ರಮದಲ್ಲಿ ಮತ್ತು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದ ಸಂಸದೆ. ಇನ್ನು ನೋಟುಗಳ ಕಂತೆಯನ್ನ ರೂಮ್ ತುಂಬಾ ಈ ಸಂಸದೆ ಅಡಗಿಸಿಟ್ಟಿದ್ಲು. 1000 ಕೋಟಿ ರೂಪಾಯಿ ನಗದು ಹಣ ಸಂಗ್ರಹ ಮಾಡಲಾಗಿದೆ. 100 ಕೋಟಿ ಮೌಲ್ಯದ ಕ್ವಿಂಟಲ್ ಗಟ್ಟಲೆ ಚಿನ್ನದ ಸಂಗ್ರಹವನ್ನ ಮಾಡಿದ್ದಾರೆ. ಚಿನ್ನದ ಬಿಸ್ಕೆಟ್, ನಾಣ್ಯ ಮತ್ತು ಒಡವೆಯನ್ನ ಈ ಮಹಿಳಾ ಸಂಸದೆ ಸಂಗ್ರಹಿಸಿದ್ದಾಳೆ. ಇನ್ನು ಸಂಸದೆ ಆಲಿಯಾ ನಾಸಿಫ್ ಮನೆಯಲ್ಲಿ ಸಿಕ್ತು ಭಾರಿ ಪ್ರಮಾಣದ ಹಣ. 100 ಕೋಟಿ ಮೌಲ್ಯದ ಕ್ವಿಂಟಲ್ ಗಟ್ಟಲೆ ಆಕೆ ತನ್ನ ರೂಮ್ನಲ್ಲಿ ಹಣವನ್ನ ಅಡಗಿಸಿಟ್ಟಿದ್ಲು. ಇನ್ನು 1000 ಕೋಟಿ ರೂಪಾಯಿ ನಗದು ಹಣ ಸಂಗ್ರಹ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಸಂಸದೆ ಮನೆಯಲ್ಲಿ ಸಿಕ್ತು ಬರೋಬ್ಬರಿ ಒಂದಲ್ಲ ಎರಡಲ್ಲ 2700 ಕೋಟಿ ಹಣ. ಸಂಸದೆ ಆಲಿಯಾ ನಾಸಿಫ್ ಮನೆಯಲ್ಲಿ ಸಿಕ್ತು ಭಾರಿ ಪ್ರಮಾಣದ ಹಣ. ಇನ್ನು ಒಂದ್ ಕಡೆ ಇರಾಕ್ ಮಾಜಿ ಪ್ರಧಾನಿ ಸುದಾನಿ ಅವರ ಆಪ್ತೆ ಆಗಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. 100 ಕೋಟಿ ಮೌಲ್ಯದ ಕ್ವಿಂಟಲ್ ಗಟ್ಟಲೆ ಹಣವನ್ನ, ಚಿನ್ನವನ್ನ ಹೀಗೆ ತನ್ನ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ಲು.